ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ವಂಶಿ ಹಾಗೆ ಸ್ವಾತಿ ಮದುವೆಯಲ್ಲಿ ಸ್ವಾತಿ ಹಾಗೆ ನಿತಿನ್ ಲವ್ ಸ್ಟೋರಿ ಹೊರಬಿತ್ತ. ಪಶುಪತಿ ಎಲ್ಲರ ಮುಂದೆ ನಿತಿನ್ ಮತ್ತು ಸ್ವಾತಿ ಲವ್ ಸ್ಟೋರಿಯನ್ನು ಬಿಚ್ಚಿಟ್ರ. ಮದುವೆ ನಿಂತು ಹೋಯ್ತಾ, ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಸ್ವಾತಿ ಮತ್ತು ವಂಶಿ ಇಬ್ಬರು ಕೂಡ ಪರಸ್ಪರ ಪ್ರೀತಿಸಿ ಮದುವೆ ಆಗಿದ್ದಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ. ಆದರೆ ಸ್ವಾತಿ ಮತ್ತು ವಂಶಿ ಮದುವೆನೇ ಆಗಿಲ್ಲ ಅನ್ನೋ ವಿಷಯ ಗೊತ್ತಿರೋದು ಇಲ್ಲಿ ನಿತಿನ್ ಅಮ್ಮನಿಗೆ ಮಾತ್ರನೇ. ಆದರೆ ಯಾವುದೇ ಕಾರಣಕ್ಕೂ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಅವರು ಕೂಡ ಅಂದ್ಕೊಂಡಿದ್ದಾರೆ. ಯಾಕಂದರೆ ನಿತಿನ್ ವಿಷಯ ಗೊತ್ತಾದರೆ ಖಂಡಿತವಾಗ್ಲೂ ಸ್ವಾತಿಯನ್ನು ಬಿಡುವುದಿಲ್ಲ, ಸ್ವಾತಿ ಜೊತೆ ಮದುವೆ ಆಗೇ ಆಗ್ತಾನೆ ಅನ್ನೋ ಕಾರಣಕ್ಕೆ ನಿತಿನ್ ಅಮ್ಮ ಈ ವಿಷಯವನ್ನು ಗೊತ್ತಿದ್ರು ಕೂಡ ಮುಚ್ಚಿಟ್ಟಿದ್ದಾರೆ. ಆದರೆ ಇಲ್ಲಿ ವಂಶಿ ಮತ್ತು ಸ್ವಾತಿ ಮದುವೆ ಆಗಿದ್ದಾರೆ ಅಂತ ಅಂದ್ಕೊಂಡಿರ್ತಕ್ಕಂಥ ತಾತ ಅಜ್ಜಿ ಇಬ್ಬರಿಬ್ರಿಗೂ ಕೂಡ ರಿಸೆಪ್ಷನ್ ಇರಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಎಲ್ಲರನ್ನ ಕೂಡ ಇನ್ವೈಟ್ ಕೂಡ ಮಾಡಿಬಿಡ್ತಾರೆ. ಈ ಒಂದು ರಿಸೆಪ್ಷನ್ ವಿಷಯವನ್ನು ತದನಂತರ ವಂಶಿ ಮತ್ತು ಸ್ವಾತಿಗೆ ತಿಳಿಸಿದಾಗ ಅವರಿಬ್ಬರು ಪ್ರಾರಂಭದಲ್ಲಿ ಒಪ್ಕೊಳ್ಳೋದಿಲ್ಲ. ಆದರೆ ಅಜ್ಜಿ ತಾತಂಗೆ ಬಿಚ್ಚುರ ಆಗಬಾರ್ದು ಅನ್ನೋ ಕಾರಣಕ್ಕೆ ವಂಶಿ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಆದರೆ ಇದಕ್ಕೆ ಸ್ವಾತಿ ಒಪ್ಪಿಗೆ ಇರುವುದಿಲ್ಲ. ತದನಂತರ ಸ್ವಾತಿ ಕೂಡ ಒಪ್ಪಿಗೆಯನ್ನು ಕೊಡ್ತಾಳೆ. ಇದರ ನಡುವೆ ಸ್ವಾತಿ ಮನೆಯವರನ್ನು ಕೂಡ ಅಜ್ಜಿ ತಾತ ಇದಕ್ಕೆ ಇನ್ವೈಟ್ ಮಾಡ್ತಾರೆ. ಆದರೆ ಸ್ವಾತಿ ಮನೆಯವ್ರು ಯಾರೂ ಕೂಡ ಇದಕ್ಕೆ ಹೋಗೋದಕ್ಕೆ ಒಪ್ಕೋತಿಲ್ಲ. ಇಲ್ಲಿ ಕುಮಾರ್ ಅವರು ಮತ್ತು ಅಜ್ಜಿ ಮತ್ತು ಕೊನೆ ತಂಗಿ ಮಾತ್ರ ಈ ಒಂದು ಸಮಾರಂಭಕ್ಕೆ ಹೋಗಬೇಕು ಅಂತ ಹೇಳ್ತಿದ್ದಾರೆ. ಆದರೆ ಪದ್ಮ ಅವರಂತೂ ಇಲ್ಲ, ಬೇಡವೇ ಬೇಡ, ಅವಳೇನು ನಮ್ಮನ್ನು ಹೇಳಿ ಕೇಳಿ ಮದುವೆ ಆದ್ಲ, ಅಂದಮೇಲೆ ನಾವು ಯಾವುದೇ ಕಾರಣಕ್ಕೂ ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ. ಆದರೆ ಪಶುಪತಿ ಬಂದು ಖಂಡಿತವಾಗ್ಲೂ ರಿಸೆಪ್ಷನಲ್ಲಿ ತೊಂದರೆ ಮಾಡ್ತೀನಿ ಅಂತ ಹೇಳಿ ಹೋಗಿದ್ದಾನೆ. ಅಂದಮೇಲೆ ಖಂಡಿತ ಏನಾದರೂ ಪ್ರಾಬ್ಲಮ್ ಮಾಡಿದ್ರೆ ಏನು ಮಾಡೋದು ಅಂತ ಹೇಳಿ ಅಂದ್ಕೊಂಡು ಯೋಚನೆ ಮಾಡ್ತಿದ್ದಾರೆ. ಇದರಿಂದಾಗಿ ನಿಜಕ್ಕೂ ಕೂಡ ಪದ್ಮವ್ರಿಗೂ ಕೂಡ ಅನ್ನಿಸ್ತದೆ, ಹೌದಲ್ವ, ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು, ಹೋಗೋದಾ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ. ಅರ್ಧ ಕಡೆ ಸ್ವಾತಿ ತನ್ನ ಅಮ್ಮ ಫ್ಯಾಮಿಲಿ ಬರುತ್ತೆ ಅನ್ನೋ ವಿಷಯ ಕೇಳಿ ಪದೇ ಪದೇ ತನ್ನ ಅಕ್ಕ ತಂಗಿರಿಗೆ ಕಾಲ್ ಮಾಡ್ತಿದ್ರೆ ಯಾರೊಬ್ಬರು ಕೂಡ ಕಾಲ್ ಪಿಕ್ ಮಾಡ್ತಿಲ್ಲ. ಈ ಕಡೆ ಅಜ್ಜಿ ಏನೇ ಆಗಿದೆ ಗೀತಾ, ನನಗೆ ಸುಮ್ಮನೆ ಪಾಪ ಬಿಟ್ಬಿಡು, ಎಲ್ಲರೂ ಹೋಗೋದಕ್ಕೆ ಅಂದಾಗ ಇಲ್ಲ, ಅವ್ರಿಗೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ಇಲ್ಲಿ ಮಾತನಾಡ್ತಿದ್ದಾಳೆ ಗೀತಾ. ನಿಜಕ್ಕೂ ಹೋದವ್ರೆ ಪಾಪ ಮಗು ನಮ್ಮನ್ನು ಬರುತ್ತೆ ಅಂತ ಕಾಯ್ತಿರುತ್ತೆ ಅಂತ ಹೇಳಿ ಅಜ್ಜಿ ಬೀಳ್ಕೊತಾರೆ. ಪದ್ಮ, ನೀನು ಯಾಕೆ ಈ ರೀತಿ ರಿಯಾಕ್ಟ್ ಮಾಡ್ತಿದ್ಯಾ ಅಂತ ಹೇಳ್ತಾರೆ. ಕೊನೆಗೂ ಕೂಡ ಇಲ್ಲಿ ಪದ್ಮ ಅವರು ಮದುವೆಗೆ ಹೋಗೋದಕ್ಕೆ ಒಪ್ಕೋತಾರೆ ರಿಸೆಪ್ಷನ್ಗೆ. ಇತ್ತ ಕಡೆ ಸ್ವಾತಿ ಮತ್ತು ವಂಶಿ ಇಬ್ಬರು ಕೂಡ ರೆಡಿ ಆಗ್ತಿದ್ದಾರೆ. ಈ ಕಡೆ ಅಜ್ಜಿ ತಾತ ವಂಶಿಗೆ ಬಿಗ್ ಸರ್ಪ್ರೈಸನ್ನು ಕೊಡ್ತಿದ್ದಾರೆ. ಯಾಕಂದರೆ ವಂಶಿ ಮತ್ತು ಸ್ವಾತಿಗೆ ಹೇಳಿರೋದು ರಿಸೆಪ್ಷನ್ ಆಗುತ್ತೆ ಅಂತ. ಬಟ್ ಅಲ್ಲಿ ರಿಸೆಪ್ಷನ್ನ ಹೊರತಾಗಿ ಮದುವೆಯನ್ನು ಕೂಡ ಮಾಡೋದಕ್ಕೆ ಅಜ್ಜಿ ತಾತ ಮುಂದಾಗಿದ್ದಾರೆ. ಬಟ್ ಯಾವುದೇ ಒಂದು ಸುಳಿವು ಕೂಡ ಇಲ್ಲ ಇಲ್ಲಿ ಅಜ್ಜಿ ತಾತ ಈ ರೀತಿ ಮಾಡೋಕ್ಕೆ ಹೊರಟಿದ್ದಾರೆ ಅನ್ನೋದು ವಂಶಿಗೆ. ಆದರೆ ಇಲ್ಲಿ ನಿತಿನ್ಗೆ ಆ ಒಂದು ವಿಷಯ ಗೊತ್ತಾಗುತ್ತೆ. ಯಾಕಂದರೆ ಅಜ್ಜಿ ತಾತನೇ ಹೇಳ್ತಾರೆ, ಇಲ್ಲಿ ನಾವು ಇವತ್ತು ಅವನಿಗೆ ಪೂಜೆ ಅಂತ ಹೇಳಿ ಅವನಿಗೆ ಮತ್ತು ಸ್ವಾತಿಗೆ ಮದುವೆ ಕೂಡ ಮಾಡಿಸ್ತಿದ್ದೀವಿ. ಅದಕ್ಕೋಸ್ಕರನೇ ಅವರಮ್ಮ ಈ ಒಂದು ತಾಳಿಯನ್ನು ತೊಗೊಂಡು ಬಂದಿದ್ರು ತನ್ನ ಸೊಸೆಗೆ ಅಂತ. ಅದೇ ತಾಳಿಯನ್ನು ಅಲ್ಲಿರ್ತೀವಿ, ಅದೇ ತಾಳಿಯನ್ನು ಸ್ವಾತಿ ಕೊರಳಿಗೆ ವಂಶಿ ಹಾಕ್ತಾನೆ ಅಂತ ಹೇಳಿದಾಗ ನಿತಿನ್ಗೆ ತುಂಬ ವಿಚಾರ ಆಗುತ್ತೆ. ಈ ಒಂದು ವಿಷಯ ಅವನಿಗೇನಾದರೂ ಗೊತ್ತಾದರೆ ಗಲಾಟೆ ಮಾಡಿದ್ರೆ ಏನು ಮಾಡ್ತೀರಾ ಅಂತ ಕೂಡ ನಿತಿನ್ ಪ್ರಶ್ನೆ ಮಾಡಿದಾಗ ಯಾವುದೇ ರೀತಿ ಗಲಾಟೆ ಆಗೋದಿಲ್ಲ, ನಾವು ನೋಡ್ಕೋತೇವೆ, ನೀನು ಈ ವಿಷಯನ ವಂಶಿಗೆ ಹೇಳಬೇಡ ಅಂತ ಅಜ್ಜಿ ತಾತ ಹೇಳ್ತಾರೆ. ಸರಿ ಆಯಿತು ಬಿಡಿ, ನಿಮಗೆ ಹೇಗೆ ಬೇಕು ಹಾಗೆ ಮಾಡ್ಕೊಳ್ಳಿ ಅಂತ ಹೇಳಿ ನಿತಿನ್ ಹೊರಗಡೆ ಬಂದರೆ ಇಲ್ಲಿ ಪಶುಪತಿಯವರು, ಏನು ನಿತಿನ್, ನಿನ್ನ ಲವರ್ ಮದುವೆಯಲ್ಲಿ ಈ ರೀತಿ ಎಲ್ಲ ಓಡಾಡ್ತಿದ್ಯಲ್ಲ, ನನ್ನ ಮಗಳನ್ನ ಮದುವೆ ಆಗಿ ಆರಾಮಾಗಿರ್ಬಹುದಿತ್ತಲ್ವ. ಹೌದು, ಲವರ್ ಮದುವೆ ಆಗಬೇಕಾದ್ರೆ ಯಾರಾದರೂ ಈ ರೀತಿ ಓಡಾಡ್ತಾರಾ? ಖಂಡಿತ ಸಾಧ್ಯ ಆಗುತ್ತಾ ತನ್ನ ಲವರ್ ಮದುವೆ ಮಾಡೋದು ಈ ರೀತಿ? ನನಗೆ ಯಾಕೋ ಅನ್ನಿಸ್ತದೆ ನೀನು ಪ್ರೀತಿಸಿದ್ದೆ ತಪ್ಪ ಸ್ವಾತಿನ, ಹಾಗಿದ್ರೆ ನೀನು ಪ್ರೀತಿನೇ ಮಾಡಿಲ್ವಾ? ನಿಜವಾಗ್ಲೂ ನಾನೇನಾದರೂ ಈ ಜಾಗದಲ್ಲಿದ್ದು ನನ್ನ ಹುಡುಗಿನ ಇನ್ನೊಬ್ಬಂಗೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಅವನನ್ನೇ ಸಾಯಿಸ್ಬಿಡ್ತಿದ್ದೆ, ವಂಶಿಯನ್ನೇ ಸಾಯಿಸ್ಬಿಡ್ತಿದ್ದೆ ನಾನು ಅಂತ ಹೇಳಿದಾಗ ಸುಮ್ಮನೆ ಇರ್ತೀರಾ ನೀವು? ವಿನಾಕಾರಣ ಏನೇನೋ ಮಾತಾಡ್ಬಿಡಿ ಅಂತ ಹೇಳಿ ಇಲ್ಲಿ ರೇಟ್ ಬಿಡ್ತಾನೆ ನಿತಿನ್. ತದನಂತರ ಅದ ಕಡೆ ವಂಶಿ ಕೂಡ ಬಂದಾಗ ಏನಾಯಿತು ಏನು ಅಂತ ಕೇಳ್ತಾರೆ. ಇಲ್ಲಿ ಪಶುಪತಿಯವರು, ನೀನು ಕೂಡ ವಂಶಿ ಥರ ಮದುವೆ ಆಗುವಂತ ಹೇಳ್ತಿದ್ದೆ ಅಷ್ಟೇ ಅಂತ ಹೇಳಿ ಪಶುಪತಿ ಹೇಳಿದಾಗ, ಹೌದೌದು, ಈ ರೀತಿ ಹೇಳೋ ಬದಲು ನೀವೇ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಿಸ್ಬಹುದಲ್ವ ಅಂತ ಹೇಳ್ತಾರೆ. ಹೌದು, ನಮ್ಮ ಹುಡುಗರಿಗೆ ನಾನು ಮಾಡಲೇಬೇಕಲ್ವ ಅಂತ ಕೂಡ ಪಶುಪತಿ ಹೇಳಿದಾಗ ಇಲ್ಲಿ ನಿತಿನ್ ಮತ್ತು ವಂಶಿ ಇಬ್ಬರು ಕೂಡ ಸೇರಿಕೊಂಡು ಸರಿಯಾಗಿ ಗುಣ ಕೊಡ್ತಾರೆ ಪಶುಪತಿಗೆ. ಇದರಿಂದ ಪಶುಪತಿಗೆ ತುಂಬ ಬೇಜಾರಾಗಿ ಅವಮಾನ ಆಗಿಬಿಡುತ್ತೆ. ಅಲ್ಲಿಂದ ಹೋಗ್ಬಿಡ್ತಾರೆ. ಇಲ್ಲಿ ತಾಳಿ ವಿಷಯ ರಾಗಿಣಿಗೆ ಗೊತ್ತಾಗಿದೆ. ಆ ಒಂದು ತಾಳಿಯನ್ನು ಎದುರಿಸ್ಬೇಕು ಅಂತ ಮುಂದಾಗ್ತಾಳೆ. ಆದರೆ ನಿತಿನ್ ಅಮ್ಮ ಬಂದು ಅವಳನ್ನು ಡೈವರ್ಟ್ ಮಾಡ್ತಾರೆ. ಅದೇ ಕಾರಣಕ್ಕೆ ತಾಳಿಯನ್ನು ಅಲ್ಲೇ ಇಟ್ಟು ಬರ್ತಾಳೆ. ಬಟ್ ಅದನ್ನು
ಆಲ್ರೆಡಿ ನಿತಿನ್ ಅಮ್ಮ ಎತ್ಕೊಂಡ್ಬಿಟ್ಟಿದ್ದಾರೆ. ಆ ಒಂದು ತಾಳಿ ವಿಷಯವನ್ನು ರಾಗಿಣಿ ತನ್ನ ತಂದೆ ಪಶುಪತಿ ಹತ್ರ ಹೇಳಿದಾಗ, ನೀನು ಆ ನಿತಿನ್ ಅಮ್ಮನ ಮಾತು ಕಟ್ಕೊಂಡು ಸುಮ್ಮನಿದ್ಯಾ, ಅವಳು ತನ್ನ ಮಗನಿಗೋಸ್ಕರ ಏನು ಬೇಕಿದ್ರು ಮಾಡ್ತಾಳೆ, ನೀನು ಎಡವಟ್ಟು ಮಾಡಿದೆ ಮಗಳ, ವಿಶ್ವನ ನನ್ನ ಹತ್ರ ಬಂದು ಹೇಳಿದತ್ರ ಖಂಡಿತ ತಾಳಿ ಎತ್ಕೋಬಹುದಿತ್ತ, ಈ ಮದುವೆ ಯಾವುದೇ ಕಾರಣಕ್ಕೂ ಕೂಡ ನಡಿಬಾರ್ದು, ಸ್ವಾತಿ ವಂಶಿ ಬದುಕು ನುಚ್ಚುನೂರಾಗಬೇಕು, ನಡಿ ಮೊದಲು ತಾಳಿಯನ್ನು ಎತ್ಕೊಳ್ಳೋಣ ಅಂತ ಹೇಳಿ ಪಶುಪತಿ ಕರ್ಕೊಂಡು ಹೋಗ್ತಾರೆ. ಬಟ್ ಅಲ್ಲಿ ತಾಳಿನೇ ಇಲ್ಲ. ತಾಳಿ ಇಲ್ಲದಿರುವುದನ್ನು ನೋಡಿದೆ ರಾಗಿಣಿ ಮತ್ತು ಪಶುಪತಿಗೆ ಶಾಕ್ ಆಗುತ್ತೆ. ಇತ್ತ ಕಡೆ ಇನ್ನೇನಪ್ಪ ಮಾಡೋದು, ತಾಳಿ ಇಲ್ಲೇ ಇತ್ತು ಕಾಣಿಸ್ತಿಲ್ವಲ್ಲ ಅಂತ ಅಂದ್ಕೊಂಡು ರಾಗಿಣಿ ಕೂಡ ಹೊರಡ್ತಾರೆ. ತದನಂತರ ಇಲ್ಲಿ ಬಂದು ನಿತಿನ್ ಅಮ್ಮ ತಾಳಿಯನ್ನು ಅಲ್ಲೇ ಬಾಕ್ಸಲ್ಲಿ ಇಟ್ಟು ಹೋಗ್ತಾರೆ. ನಂತರ ಇಲ್ಲಿ ವಂಶಿ ಮತ್ತು ಸ್ವಾತಿ ಇಬ್ಬರು ಕೂಡ ರೆಡಿ ಆಗಿದ್ದಾರೆ. ಅಜ್ಜಿ ಕೂಡ ಸೀರೆ ಒಡವೆಯನ್ನು ಕೊಟ್ಟು ಹೋಗಿದ್ದಾರೆ. ಇಲ್ಲಿ ವಂಶಿ ಮತ್ತು ಸ್ವಾತಿ ತುಂಬ ಮುದ್ದಾಗಿ ಕಾಣಿಸ್ತಿದ್ದಾರೆ. ಒಂದು ಕ್ಷಣ ವಂಶಿ ಸ್ವಾತಿಯನ್ನು ನೋಡಿದೆ ಕಳೆದು ಹೋಗ್ತಾರೆ ಅಂತಲೇ ಹೇಳ್ಬೋದು. ಬಟ್ ಮೇಲ್ನೋಟಕ್ಕೆ ಯಾವುದನ್ನು ಕೂಡ ತೋರಿಸ್ಕೊಡೋದಿಲ್ಲ. ಇಲ್ಲಿ ಸ್ವಾತಿಯನ್ನು ಮಧುಮಕ್ಕಳಾಗಿ ನೋಡಿದಂಥ ನಿತಿನ್ ನಿಜಕ್ಕೂ ಕೂಡ ಕುಸಿದು ಹೋಗ್ತಾರೆ. ತನ್ನ ಪ್ರೀತಿಯ ನೆನಪುಗಳು ಕಾಡುತ್ತೆ. ನಾನು ಮತ್ತು ಸ್ವಾತಿ ಒಂದಾಗಬೇಕಾಗಿತ್ತು, ಆದರೆ ಇವತ್ತು ಮತ್ತೆ ಸ್ವಾತಿ ವಂಶಿ ಜೊತೆ ಮದುವೆ ಆಗಬೇಕಾಗಿದೆ. ನಿಜಕ್ಕೂ ಆ ಮದುವೆ ಹೇಗಾಯಿತು ಅನ್ನೋದೇ ಗೊತ್ತಿಲ್ಲ, ಆದರೆ ಈಗ ನನ್ನ ಕಣ್ಮುಂದೆನೇ ಮದುವೆ ಆಗ್ತದೆ ಅಂತ ಹೇಳಿ ತುಂಬ ಅಂದರೆ ತುಂಬ ನೋವಲ್ಲಿದ್ದಾರೆ ನಿತಿನ್. ಇದರ ನಡುವೆ ಇಬ್ಬರು ಕೂಡ ವಂಶಿ ಸ್ವಾತಿ ಬರ್ತಾರೆ. ಮಂಟಪ ಎಲ್ಲನೂ ಕೂಡ ನೋಡಿ ಅಚ್ಚರಿ ಆಗುತ್ತೆ, ಇದೇನಿದು ಪೂಜೆಗೆ ಇದೆಲ್ಲ ಬೇಕಿದೆಯಾ ಅಂತ. ನಂತರ ತನ್ನ ಮನೆಯವ್ರನ್ನ ನೋಡಿದಂಥ ಸ್ವಾತಿಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಅಮ್ಮನಿಗೆ ಮಗಳ ಮೇಲಿರೋ ಪ್ರೀತಿ ಖಂಡಿತ ಮನಸ್ಸಲ್ಲಿದೆ, ಬಟ್ ಮೇಲ್ನೋಟಕ್ಕೆ ತೋರಿಸ್ಕೋತಿಲ್ಲ ಪದ್ಮ ಅವರು. ಇದರ ನಡುವೆ ಪುರೋಹಿತರು ಕುಳಿತುಕೊಂಡಿದ್ದಾರೆ, ಇಲ್ಲೇ ಶಾಸ್ತ್ರವನ್ನು ಕೂಡ ಮಾಡ್ತಿದ್ದಾರೆ. ಇದರ ನಡುವೆ ಅಲ್ಲಿ ತಾಳಿ ಇರುತ್ತೆ, ಅದನ್ನು ನೋಡಿದ್ದೆ. ಈ ಕಡೆ ಪುರೋಹಿತರು ತಾಳಿ ಕಟ್ಟಪ್ಪ ಅಂತದ್ದಾಗಲೇ ನಿತಿನ್ ಏನಿದಲ್ಲ ತಾಳಿ ಹೇಳಿ, ನೀವು ಹೇಳಿದ್ದು ಪೂಜೆ ಅಲ್ವಾ, ರಿಸೆಪ್ಷನ್ ತಾನೇ, ಈ ತಾಳಿ ಯಾಕೆ ಕಟ್ಟಬೇಕು ಅಂದಾಗ, ಅದು ನಿಮ್ಮಮ್ಮನ ಆಸೆ ಕಣು, ನಿಮ್ಮಮ್ಮ ಸೊಸೆಗೋಸ್ಕರ ತಾಳಿನ ತೊಗೊಂಡು ಬಂದಿದ್ದು, ಅದೇ ತಾಳಿ ಇದು, ಕಟ್ಟು ಮಗ್ನೆ ಅಂತ ಹೇಳಿ ಅಜ್ಜಿ ತಾತ ಹೇಳಿದಾಗ ಇಲ್ಲಿ ವಂಶಿ ಆಗಲ್ಲ ಅಂತಾರೆ, ಇದು ನಮ್ಮ ಆಸೆ ಅಂತ ಅಜ್ಜಿ ತಾತ ಹೇಳಿದಾಗ ನೀನು ಅಜ್ಜಿ ತಾತನ ಆಸೆಗೆ ಹೇಗೆ ತಾನೇ ಇಲ್ಲ ಅನ್ನೋಕ್ಕಾಗತ್ತೆ ಅಂತ ವಂಶಿ ಏನೋ ರೆಡಿ ಆಗಿಬಿಡ್ತಾರೆ. ಬಟ್ ಸ್ವಾತಿ ಮಾತ್ರ ದಿಟ್ಟ ಕಣ್ಣಿಂದನೇ ಇಲ್ಲಿ ವಂಶಿಯನ್ನೇ ನೋಡ್ತಿದ್ದಾಳೆ. ಆದರೆ ಇಲ್ಲಿ ಸ್ವಾತಿ ಆ ಒಂದು ಮದುವೆನ ಆಕ್ಸೆಪ್ಟ್ ಮಾಡ್ತಾಳ ಅನ್ನೋದೇ ನಿಜಕ್ಕೂ ಸೂಚಕವಾಗಿದೆ. ಇಲ್ಲಿ ದುಡ್ಡು ತೊಗೊಂಡಿದ್ದೀನಿ ಅನ್ನೋ ಕಾರಣಕ್ಕೆ ಇಲ್ಲಿ ವಂಶಿ ತಾಳಿ ಕಟ್ಟೋಕ್ಕೆ ಮುಂದಾದಾಗ ಕೊರಳುಡ್ಡಿ ತಾಳಿ ಕಟ್ಟಿಸ್ಕೊತಿದ್ದಾಳೆ ಸ್ವಾತಿ. ಕೊನೆಗೂ ಕೂಡ ಎಲ್ಲರ ಸಮ್ಮುಖದಲ್ಲಿ ನಿತಿನ್ ಮುಂದೆನೇ ಸ್ವಾತಿ ಮತ್ತೆ ವಂಶಿ ಮದುವೆ ಆಗಿಬಿಟ್ಟಿದೆ. ಕೊನೆಗೂ ಮದುವೆ ಆಗಿ ಹೋಯ್ತಲ್ಲ ಅಂತ ಹೇಳಿ ಪಶುಪತಿ ಇರಿಸು ಮುರಿಸುಗೊಳ್ತಿದ್ದಾರೆ. ಹಾಗಿದ್ರೆ ಇದರಿಂದ ರುಚಿಗೆದ್ದಂಥ ಪಶುಪತಿ ನಿತಿನ್ ಮತ್ತು ಸ್ವಾತಿ ಲವ್ ಸ್ಟೋರಿಯನ್ನು ಅದೇ ಮದುವೆ ಮಂಟಪದಲ್ಲಿ ಬಿಚ್ಚಿಟ್ಟು ವಂಶಿ ಮತ್ತು ಸ್ವಾತಿ ಮದುವೆ ಒಂದೇ ದಿನಕ್ಕೆ ಮುರಿದು ಹೋಗುವ ಹಾಗೆ ಮಾಡ್ತಾರೆ. ಏನಾಗುತ್ತೆ, ಯಾವ ರೀತಿಯಲ್ಲಿ ಕತೆ ಟ್ವಿಸ್ಟ್ ತಗೊಳ್ಳುತ್ತೆ, ಇದರ ನಡುವೆ ಸ್ವಾತಿ ವಂಶಿ ಮದುವೆ ಕೂಡ ಸುಳ್ಳಾಗಿತ್ತು ಅನ್ನೋ ವಿಷಯ ಕೂಡ ಹೊರಗಡೆ ಬೀಳುತ್ತೆ. ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.